ಆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಡುಗರು ತುಂಬ ವರ್ಷಗಳ ಕಾಲ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡ್ತಾರೆ, 3 ತಾಸು 5 ತಾಸು. ಬಟ್ ಅವ್ರ ಹತ್ರ ಒಂದು ಪ್ರಾಪರ್ ಆಗಿರೋ ಅಸ್ಥೆಟಿಕ್ ಫಿಸಿಕ್ನ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಈ ಹುಡುಗರ ಸಾಲಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಕಾಲೇಜಲ್ಲಿದ್ದಾಗ ನಾನು ರಿಗರಸ್ ತುಂಬ ಹೆವಿ ಟ್ರೈನಿಂಗ್ ಮಾಡ್ತಿದ್ದೆ, 3 ತಾಸು 5 ತಾಸು. ಬಟ್ ನನ್ನ ಹತ್ರ ಒಂದು ಪ್ರಾಪರ್ ಆಗಿರೋ ಅಸ್ಥೆಟಿಕ್ ಫಿಸಿಕ್ನ ಬಿಲ್ಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಅದಾದಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ನನಗೆ 3 ಕೀ ಪಾಯಿಂಟ್ಸ್ ರಿಯಲೈಸ್ ಆಯಿತು. ಸೊ ಆ 3 ಕೀ ಪಾಯಿಂಟ್ಸ್ನ ಯೂಸ್ ಮಾಡಿದ್ಮೇಲೆ ನನ್ನ ಫಿಸಿಕ್ಕು ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತು. ಸೊ ಆ 3 ಕೀ ಪಾಯಿಂಟ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಸೊ ಮೊದಲನೇ ಪಾಯಿಂಟ್ ಬಂದು ಎಸ್ಥೆಟಿಕ್ ಫಿಸಿಕ್ ಅಂದರೆ ಏನಂತ ಫಸ್ಟು ತಿಳಿಸ್ತೀನಿ ನೋಡಿ. ಎಸ್ಥೆಟಿಕ್ ಫಿಸಿಕ್ ಅಂದರೆ ಜಿಮ್ಮಲ್ಲಿ ಜಾಸ್ತಿ ಲಿಫ್ಟ್ ಮಾಡೋರಂತೇನಲ್ಲ, ಜಾಸ್ತಿ ಮಸಲಿರೋ ಮನುಷ್ಯ ಅಂತಲೂ ಕೂಡ ಅಲ್ಲ. ಎಸ್ಥೆಟಿಕ್ ಫಿಸಿಕ್ ಅಂದರೆ ತುಂಬ ಪ್ರಾಪರ್ಲಿ ಟೋನ್ಡ್ ಮತ್ತು ಈಗ ನನ್ನ ಫೋಟೋನ ವೀಡಿಯೋದಲ್ಲಿ ಹಾಕ್ತಿದ್ದೀನಿ ನೋಡಿ. ಸೊ ಇದು ಈ ಫೋಟೋದಲ್ಲಿ ನೀವು ನೋಡ್ಬೋದು, ನನ್ನ ಶೋಲ್ಡರ್ಸು ತುಂಬ ವೈಡ್ ಆಗಿದೆ, ಮತ್ತು ನನ್ನ ವೇಸ್ಟ್ ತುಂಬ ಚಿಕ್ಕದಾಗಿದೆ, ಮತ್ತು ನನ್ನ ಚೆಸ್ಟ್ ಕೂಡ ಪಾಪೌಟ್ ಆಗ್ತಿದೆ, ಮತ್ತು ಆ್ಯಬ್ಸ್ ಕೂಡ ತುಂಬಾ ವಿಸಿಬಲ್ ಆಗಿ ಕಾಣಿಸ್ತಿದೆ. ಸೊ ಆ್ಯಬ್ಸ್ ಇಷ್ಟು ವಿಸಿಬಲ್ ಆಗಿ ಕಾಣಿಸ್ಬೇಕಾದ್ರೆ ನಿಮ್ಮ ಬಾಡಿ ಫೇಟ್ ತುಂಬಾ ಕಡಿಮೆ ಆಗಿರಬೇಕು. ಮತ್ತು ಈ ಫಿಸಿಕ್ನ ನೀವು ವಿ-ಟೇಪರ್ಡ್ ಫಿಸಿಕ್ ಅಂತಲೂ ಕೂಡ ಕರಿಬೋದು. ಯಾಕಂದರೆ ಶೋಲ್ಡರ್ಸ್ ವೈಡು ಮತ್ತು ಸೊಂಟ ತುಂಬ ತೆಳ್ಳಗೆ. ಸೊ ಇದಕ್ಕೆ ವಿ-ಟೇಪರ್ಡ್ ಫಿಸಿಕ್ ಅಂತಲೂ ಕೂಡ ಕರಿಬೋದು. ಸೊ ಈ ಥರ ಫಿಸಿಕ್ನ ನಾವು ಅಚೀವ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ಮಾತಾಡೋಣ. ಸೊ ಮೂರು ಪಾಯಿಂಟಲ್ಲಿ ಬಂದುಬಿಟ್ಟು ಮೊದಲನೇ ಪಾಯಿಂಟ್ ಏನಂದರೆ ಫಿಕ್ಸಿಂಗ್ ಎ ಪ್ರಾಪರ್ ಸ್ಲೀಪ್ ಶೆಡ್ಯೂಲ್. ಸೊ ಪ್ರಾಪರ್ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಜಿಮ್ಮಲ್ಲಿ ಜಾಸ್ತಿ ವರ್ಕೌಟ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಪ್ರಾಪರ್ ನಿದ್ರೆ ಕೂಡ ಮಾಡಬೇಕು. ಸೊ ಏಮ್ ಟು ಗೆಟ್ 6.5 to 7 hours ಆಫ್ ಸ್ಲೀಪ್. ಹಂಗಂದರೆ 6.5 to 7 hours ಆಫ್ ಸ್ಲೀಪ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ ಎವ್ರಿ ಡೇ. ಯಾಕಂದರೆ ನಾವು ಕಾಲೇಜ್ ಹೋಗ್ತೀವಿ ಅಥವಾ ವರ್ಕ್ ಹೋಗ್ತೀವಿ. ಸೊ ನಾವು ಜಾಸ್ತಿ 8 hours ಸ್ಲೀಪ್ನ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 6.5 ಅಟ್ಲೀಸ್ಟ್ 7 o'clock 7 hours ನಾವು ನಿದ್ರೆನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಜಿಮ್ಮಲ್ಲಿ ಏನಾಗುತ್ತಂದರೆ ಜಿಮ್ಮಲ್ಲಿ ಮಸಲ್ಲು ಬ್ರೇಕ್ ಡೌನ್ ಆಗುತ್ತೆ. ಸೊ ರಿಯಲ್ ಡೆವಲಪ್ಮೆಂಟ್ ಆಫ್ ಮಸಲ್ ಯಾವಾಗ ಆಗುತ್ತಂದರೆ ನಾವು ಪ್ರಾಪರಾಗಿ ನಿದ್ರೆ ಮಾಡಿದಾಗ. ಸೊ ನಿದ್ರೆಗೋಸ್ಕರನೇ ಪ್ರಾಪರ್ ಟೈಮ್ ಶೆಡ್ಯೂಲ್ನ ಫಿಕ್ಸ್ ಮಾಡಿ. ಯಾವಾಗಾದರೂ ಮಲ್ಗೋಕೆ ಹೋಗ್ಬೇಡಿ. ಮತ್ತು ನಿದ್ರೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಒಂದು ಅರ್ಧ ತಾಸಕ್ಕಿಂತ ಮುಂಚೆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಮತ್ತು 6 ಗಂಟೆ ಮುಂಚೆ ಸಂಜೆ 6 ಗಂಟೆಗೆ ಮೊಬೈಲ್ದು ಮತ್ತು ಲ್ಯಾಪ್ಟಾಪ್ದು ನೈಟ್ ಮೋಡ್ ಡಾರ್ಕ್ ಮೋಡ್ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ. ಸೊ ಇದರಿಂದ ಏನಾಗುತ್ತಂದರೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ಸಿಂದ ಬರೋ ಬ್ಲೂ ರೇಸು ನಿಮ್ಮ ಐಸ್ನ ಹರ್ಟ್ ಮಾಡಲ್ಲ. ಸೊ ಅದರಿಂದ ನಿಮ್ಮ ರಾತ್ರಿ ನಿಮ್ಮ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಸೊ ಈಗ 3ನೇ ಪಾಯಿಂಟಲ್ಲಿ ಸೆಕೆಂಡ್ ಪಾಯಿಂಟ್ ಮಾತಾಡೋಣ. ಸೆಕೆಂಡ್ ಪಾಯಿಂಟ್ ಏನಂದರೆ ಜಿಮ್ಮಲ್ಲಿ ಜಸ್ಟ್ ವರ್ಕೌಟ್ ಮಾಡಿದ್ರೆ ಸಾಕಾಗಲ್ಲ. ಜಿಮ್ಮಲ್ಲಿ ಬಾಡಿ ಪ್ರಾಪರಾಗಿ ಬಿಲ್ಡ್ ಆಗಬೇಕಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಬೇಕು. ಬಾಡಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಏನಂದರೆ ಪ್ರೋಟೀನ್. ಸೊ ಪ್ರೋಟೀನ್ ಸೆಕೆಂಡ್ ಪಾಯಿಂಟ್ ಏನಂದರೆ ಹೈ ಪ್ರೋಟೀನ್ ಫುಡ್ ಇಂಟೇಕ್. ಸೊ ತುಂಬ ಹೈ ಪ್ರೋಟೀನ್ ಫುಡ್ ಇಂಟೇಕ್ನ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ನಾವೆಲ್ಲರೂ ಆಲ್ಮೋಸ್ಟ್ ದಿನಕ್ಕೆ 3 ಸಲ ತಿಂತೀವಿ. ಸೊ ಎಲ್ಲ 3 ಮೀಲಲ್ಲೂ ಕೂಡ ಪ್ರೋಟೀನ್ನ ಇಂಟೇಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 3 eggs,
ಮತ್ತು ಲಂಚ್ಗೆ 3x, ಮತ್ತು ರಾತ್ರಿ ಊಟಕ್ಕೆ 3x. ಈ ಥರ ಪ್ರೋಟೀನ್ನ ಇಂಟೇಕ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಪ್ರೋಟೀನ್ಗೋಸ್ಕರ ಆಲ್ಟರ್ನೇಟಿವ್ಸ್ ಏನಂದರೆ ಎಗ್ಸು, ಫಿಶ್, ಚಿಕನ್, ಮಿಲ್ಕ್, ಮತ್ತು ಕರ್ಡ್, ಮತ್ತು ಯೋಗರ್ಟ್. ಮತ್ತು ನಿಮ್ಗೇನು ಇಷ್ಟನೋ ಅದನ್ನು ಆ್ಯಡ್ ಮಾಡಿ, ಬಟ್ ಪ್ರಾಪರ್ ಪ್ರೋಟೀನ್ ಆಗಿರಬೇಕು ಅದು. ಸೊ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಪ್ರಾಪರ್ ಬಾಡಿಗೆ ಅದಕ್ಕೆ ಪ್ರಾಪರ್ ಫರ್ಟಿಲೈಸರ್ಸ್ ಏನು ಬೇಕೋ ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ಹೀಗೆ ನಾವು ಮೂರನೇ ಪಾಯಿಂಟ್ನ ಮಾತಾಡೋಣ. ಸೊ ಈ ಮೂರನೇ ಪಾಯಿಂಟು ನನ್ನ ಫಿಸಿಕ್ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ಇದು ಯಾವುದೇ ಒಂದು ಒಳ್ಳೆ ಫ್ಯಾನ್ಸಿ ಸಪ್ಲಿಮೆಂಟ್ ಏನಲ್ಲ, ಏನು ತುಂಬ ದೊಡ್ಡ ಮೀಲ್ ಏನಲ್ಲ. ಸೊ ಇದೇನಂದರೆ ಸಿಂಪಲ್ ಮೈಂಡ್ ಸೆಟ್ ವಿಚ್ ಈಸ್ ನೆವರ್ ಗಿವ್ ಅಪ್, ಜಸ್ಟ್ ನೆವರ್ ಕ್ವಿಟ್, ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ಸೊ ಏನಂದರೆ ಕನ್ಸಿಸ್ಟೆನ್ಸಿನ ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಜಿಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದಿನ ವರ್ಕೌಟ್ ಮಾಡ್ತೀವಿ, ಏನಾದರೂ ಆಮೇಲೆ ಬಾಡಿ ಪೇನ್ ಬರುತ್ತೆ. ಬಾಡಿ ಪೇನ್ ಬಂದಾಗ ಜಿಮ್ನ ಬಿಟ್ಬಿಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ಓಕೆ, ಜಿಮ್ನ ಮಿಸ್ ಮಾಡಿದ್ರಿ, ಓಕೆ, ಬಟ್ ಒಂದು ವೀಕ್ ಆದಮೇಲೆ 2 ವೀಕ್ ಆದಮೇಲೆ ಹೆಂಗಾದರೂ ಮಾಡಿ ಜಿಮ್ಗೆ ರಿಟರ್ನ್ ಆಗೋ ಥರ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಳ್ಬೇಕು. ಸೊ ಈ ಥರ ಮಾಡಿದ್ರೆ ಮಾತ್ರ ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಮಾತ್ರ ಅದು ಪ್ರಾಪರಾಗಿ ನಿಮಗೆ ಒಂದು ಪ್ರಾಪರ್ ಎಸ್ಥೆಟಿಕ್ ಫಿಸಿಕ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಸೊ ಜಿಮ್ಮಲ್ಲಿ ಅಂತಲೇ ಅಲ್ಲ, ನಿಮ್ಮ ಲೈಫಲ್ಲಿ ಕೂಡ ಪ್ರಾಪರ್ ಯಾವುದೇ ಫೀಲ್ಡಲ್ಲಾದರೂ ಪ್ರಾಪರ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಲೈಫಲ್ಲಿ ನಿಮಗೆ ಯಾವುದೇ ಒಂದು ಹ್ಯಾಬಿಟ್ನ ಡೆವಲಪ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಏನೇ ಹ್ಯಾಬಿಟ್ ಡೆವಲಪ್ ಮಾಡಬೇಕಂತಿದ್ರೆ ಅದನ್ನು ನಿಮಗೆ ಪ್ರಾಪರ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಅಟೆನ್ಷನ್. ಸೊ ನಾನು ಈ ಥರನೇ ಸೆಲ್ಫ್ ಇಂಪ್ರೂವ್ಮೆಂಟ್ಸ್ ಟಾಪಿಕ್ನ ತಗೊಂಡು ಬರ್ತಾನೆ ಇರ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.